ಉತ್ತರ ಕರ್ನಾಟಕದಲ್ಲಿ ಉತ್ತಮ ಮಳೆ ಬೆಳೆಗೆ ಪ್ರಾರ್ಥಿಸಿ ಗುಗ್ಗರಿ ಪರ್ವವನ್ನು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಈ ವಿಶೇಷ ಸಾಂಪ್ರದಾಯಿಕ ಆಚರಣೆಯ ಕುರಿತು ಒಂದು ವರದಿ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಸಮೃದ್ಧಿಗಾಗಿ ಪ್ರಾರ್ಥಿಸಿ ಆಷಾಢ ಮಾಸದಲ್ಲಿ ಗುಗ್ಗರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಕೊಪ್ಪದಾಳೇಶ್ವರ ಗ್ರಾಮದಲ್ಲಿ ಗುಗ್ಗರಿ ಜಾತ್ರೆಯನ್ನು ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಗ್ರಾಮಸ್ಥರು ಟ್ರ್ಯಾಕ್ಟರ್ನಲ್ಲಿ ಸಜ್ಜೆ ಹಾಗೂ ಜೋಳದ ಖಡಕ್ ರೊಟ್ಟಿ ತುಂಬಿಸಿಕೊಂಡು ಮಹಿಳೆಯರು ಮಕ್ಕಳು ತಲೆ ಮೇಲೆ ಬುತ್ತಿ ಹೊತ್ತು ವಾದ್ಯಗಳ ಮೂಲಕ ಹೊರವಲಯದ ದೇವಸ್ಥಾನಕ್ಕೆ ಸಾಗುತ್ತಾರೆ. ಅಲ್ಲಿ ದೇವಾಲಯದಲ್ಲಿ ಮತ್ತು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಸಾಮೂಹಿಕವಾಗಿ ರೊಟ್ಟಿ ಗುಗ್ಗರಿ ಪಲ್ಲೆಯನ್ನು ಸವಿಯುತ್ತಾರೆ. ಪ್ರತಿ ವರ್ಷದ ಆಷಾಢ ಮಾಸದ 3ನೇ ಶನಿವಾರದಂದು ಗುಗ್ಗರಿ ಪರ್ವವನ್ನು ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಹಂಸನೂರು ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ದೇವಾಲಯಕ್ಕೆ ಮೆರವಣಿಗೆ ಮೂಲಕ ಆಗಮಿಸಿ ಭೂಮಿಯನ್ನು ಫಲವತ್ತಾಗಿರಿಸುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಗ್ರಾಮಸ್ಥರು ಕಡಲೆ, ಹೆಸರು, ಜೋಳ, ಸಜ್ಜೆ, ಶೇಂಗಾ ಹೀಗೆ 12 ಬಗೆಯ ಕಾಳುಗಳನ್ನು ನೆನೆಸಿ ಉಶ್ಲಿ ತಯಾರಿಸುತ್ತಾರೆ. ಗ್ರಾಮದ ಎಲ್ಲರ ಮನೆಯಿಂದ ರೊಟ್ಟಿ ಸಂಗ್ರಹಿಸಿ ಎಲ್ಲರೂ ಬೆಳೆದ ಕಾಳುಗಳನ್ನು ಸೇರಿಸಿ ತಯಾರಿಸಿದ ಪಲ್ಲೆಯನ್ನು ಪೂಜೆ ನಂತರ ಎಲ್ಲರಿಗೂ ಹಂಚಲಾಗುತ್ತದೆ. ದೂರದರ್ಶನದೊಂದಿಗೆ ರೈತ ರಂಗಪ್ಪ ಆಷಾಢ ಮಾಸದ 3ನೇ ಶನಿವಾರದಂದು ಗ್ರಾಮಸ್ಥರು ಬೆಳೆದಿರುವ ವಿವಿಧ ಕಾಳುಗಳನ್ನು ಸಂಗ್ರಹಿಸಿ ತಯಾರಿಸಿದ ಖಾದ್ಯವನ್ನು ದೇವರಿಗೆ ಅರ್ಪಿಸಿ ಸಮೃದ್ಧಿಗಾಗಿ ಭೂಮಿಯನ್ನು ಪ್ರಾರ್ಥಿಸಲಾಗುತ್ತದೆ ಎಂದು ಹೇಳಿದರು. ಹುಳ್ಳಿ ಬೆಳೀಲಿ, ಮಡಿಕೆ ಬೆಳೀಲಿ, ಹೆಸರು ಬೆಳೀಲಿ, ತೊಗರಿ, ಕಾಡ್ಲಿ, ಜ್ವಾಳ ಏನು ಬೆಳೆದು ಎಲ್ಲನೂ ನಾವು ಮನೆಗೆ ಹಾಕಿ ಅವನ್ನ ಪಟ್ಟಿ ಮಾಡಿ ಒಟ್ಟು ಗುಗ್ಗರಿ ಮಾಡ್ತೀವಿ ರೀ. ಗುಗ್ಗರಿ ಮಾಡಿ ಒಟ್ಟು ಇಲ್ಲಿ ಗೋಪಾಳ ತುಂಬಿಸಿ ನಮ್ಮ ಕೊಪ್ತಾಳಪ್ಪಗ 3ನೇ ಶನಿವಾರ ಇಲ್ಲಿ ಮಾಡಿದಾಗನ ಅವ ನಮ್ಮ ಕೊಪ್ತಾಳಪ್ಪ ಭೂಮಿಯಾಗಿರ್ತಾನೆ. ಭೂಮಿಯಾಗ ಇರೋದ್ರಿಂದ ನಮ್ಮ ಭೂಮಿ ಸೀಮೆಗೆ ಅವ ಫಲವತ್ತು ಕೊಡ್ತಾನೆ ಅನ್ನೋದಕ್ಕಾಗಿ ನಮ್ಮ ಹಿರಿಯರ ಕಾಲದಾಗಿಂದ ಮಾಡ್ಕೊತ ಬಂದಿದ್ರಿ. ಇದು ಇವತ್ತು ನಾವು ಅದನ್ನು ಬಿಡಬಾರ್ದು ಅಂತೇಳಿ ನಾವು ಮಾಡ್ಕೊತ ಬಂದೀವಿ. ಸ್ಥಳೀಯ ವಸಂತರಾವ ಕುಲಕರ್ಣಿ ರೊಟ್ಟಿ ಗುಗ್ಗರಿ ಹೊತ್ತು ಮೆರವಣಿಗೆ ಮೂಲಕ ಬಂದು ದೇವರಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸುವ ಸಂಪ್ರದಾಯವಿದೆ ಎಂದು ವಿವರಿಸಿದರು. ಕೊಪ್ಪದಾಳೇಶ್ವರ ದೇವಸ್ಥಾನದ ಒಂದು ಗುಗ್ಗರಿ ಜಾತ್ರೆ ಅಂತ ಒಂದು ವಿಶೇಷ. ಹಂಸನೂರಿಂದ ಹಿಡಿದುಕೊಂಡು ಇಲ್ಲಿವರೆಗೆ 2 ಕಿಲೋಮೀಟರ್ ದೂರದವರೆಗೆ ಇಲ್ಲಿಗೆ ಬಂದು ಇಲ್ಲಿ ರೊಟ್ಟಿ ಮತ್ತು ಗುಗ್ಗರಿ ಎಲ್ಲ ಹೊತ್ಕೊಂಡು ಬಂದು ಇಲ್ಲಿ ಎಲ್ಲ ಅಕ್ಕಡಿ ಕಾಳನ್ನು ಸೇರಿಸಿ ಎಲ್ಲ ಜನರು ಊರ ಜನರು ಬಂದು ಇಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈ ಅಕ್ಕಡಿ ಕಾಳು ಯಾಕೆ ಮಾಡ್ತಾರೆ ಅಂದರೆ ಈ ಎಲ್ಲ ಸಮೃದ್ಧಿ ಆಗಲಿ, ಅಕ್ಕಡಿ ಕಾಳು ಒಳ್ಳೆಯದಾಗಲಿ, ಜಾಸ್ತಿ ಬರಲಿ ಅನ್ನೋ ಉದ್ದೇಶದಿಂದ ಈ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಊರಿಂದ ಬಂದು ಇಲ್ಲಿಗೆ ಬಂದು 2 ಕಿಲೋಮೀಟರ್ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಊಟ ಮಾಡಿ ಎಲ್ಲರೂ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸುವ ಗುಗ್ಗರಿ ಪರ್ವದಲ್ಲಿ ಹೆಚ್ಚು ಜನರು ಪಾಲ್ಗೊಂಡು ತಾಲೂಕಿನ ಸಮೃದ್ಧಿಯನ್ನು ಬಯಸುವುದು ಈ ಆಚರಣೆಯ ವಿಶೇಷ.